ಪ್ರಿಯ ಬಂಧುವೆ, ಜೀವನದಲ್ಲಿ ನೀನು ಒಂಟಿಯಾಗಿದ್ದೇನೆ ಎಂದು ಭಾವಿಸಿದ ಕ್ಷಣದಲ್ಲಿ ನಾನು ನಿನ್ನ ಜೊತೆ ಇರುತ್ತೇನೆ. ನೀನು ಅನುಭವಿಸಿದ ಪ್ರತಿಯೊಂದು ನೋವು, ನೀನು ಎದುರಿಸಿದ ಪ್ರತಿಯೊಂದು ಸಂಕಷ್ಟ ಅರ್ಥವಿಲ್ಲದದ್ದು ಅಲ್ಲ. ಈ ಸೃಷ್ಟಿಯಲ್ಲಿ ಏನೂ ಅನವಶ್ಯಕವಾಗಿ ನಡೆಯುವುದಿಲ್ಲ. ನೀನು ಇಂದು ಕಷ್ಟಪಡುತ್ತಿದ್ದೀಯೇ, ನಿನ್ನ ಶ್ರಮಕ್ಕೆ ಫಲ ಸಿಗುತ್ತಿಲ್ಲವೆಂದು ಬೇಸರ ಮಾಡಿಕೊಳ್ಳುತ್ತಿದ್ದೀಯಾ? ನೆನಪಿರಲಿ, ನಿನ್ನ ಹಕ್ಕು ಕೆಲಸ ಮಾತ್ರ, ಫಲ ನನ್ನ ಕೈಯಲ್ಲಿದೆ. ನೀನು ನಿನ್ನ ಕರ್ತವ್ಯವನ್ನು ಪೂರ್ಣ ನಿಷ್ಠೆಯಿಂದ ಮಾಡು. ಫಲದ ಚಿಂತೆಯನ್ನು ನನಗೆ ಬಿಟ್ಟುಬಿಡು. ಫಲದ ಹಿಂದೆ ಓಡಿದಾಗ ಮನಸ್ಸು ಅಶಾಂತವಾಗುತ್ತದೆ. ಕರ್ತವ್ಯದಲ್ಲಿ ನೆಲೆಸಿದಾಗ ಮನಸ್ಸು ಶಾಂತವಾಗುತ್ತದೆ. ಬಂಧುವೆ, ಬದಲಾವಣೆ ಜೀವನದ ನಿಯಮ. ಇಂದು ಇರುವ ಪರಿಸ್ಥಿತಿ ನಾಳೆ ಇರಲಿಕ್ಕಿಲ್ಲ. ದುಃಖವೂ ಶಾಶ್ವತವಲ್ಲ, ಸಂತೋಷವೂ ಶಾಶ್ವತವಲ್ಲ. ಶಾಶ್ವತವಾಗಿರುವುದು ನಿನ್ನ ಆತ್ಮ ಮಾತ್ರ. ನಿನ್ನನ್ನು ಕೆಳಗೆಳೆಯುವವರೂ ಇರಬಹುದು, ನಿನ್ನನ್ನು ಅವಮಾನಿಸುವವರೂ ಇರಬಹುದು, ಆದರೆ ನಿನ್ನನ್ನು ನಂಬುವವನು ನಾನು ಇದ್ದೇನೆ. ನೀನು ಬಿದ್ದಾಗ ಎದ್ದು ನಿಲ್ಲುವುದೇ ಧರ್ಮ. ಬಿದ್ದೇ ಉಳಿಯುವುದು ಭಯ. ಭಯವನ್ನು ಬಿಡು, ಅಹಂಕಾರವನ್ನು ಬಿಡು, ಅಸೂಯೆಯನ್ನು ಬಿಡು. ಎಲ್ಲರನ್ನೂ ಸಮನಾಗಿ ನೋಡು, ಯಾಕೆಂದರೆ ನಾನು ಎಲ್ಲರೊಳಗೂ ಇದ್ದೇನೆ. ಯಾರನ್ನಾದರೂ ನೋಯಿಸಿದಾಗ ನನ್ನನ್ನೇ ನೋಯಿಸಿದಂತೆ. ಯಾರಿಗಾದರೂ ಸಹಾಯ ಮಾಡಿದಾಗ ನನ್ನನ್ನೇ ಪೂಜಿಸಿದಂತೆ. ಬಂಧುವೆ, ಜೀವನದಲ್ಲಿ ಎಲ್ಲವೂ ತಕ್ಷಣ ಸಿಗುವುದಿಲ್ಲ. ಕೆಲವು ವಿಷಯಗಳು ಸಮಯ ಕೇಳುತ್ತವೆ. ನಿನ್ನ ಸಮಯ ಬಂದಾಗ ನಿನಗಾಗಿ ಕಾಯುತ್ತಿರುವುದು ನಿನ್ನ ಮುಂದೆ ತಾನಾಗಿಯೇ ಬರುತ್ತದೆ. ಅದುವರೆಗೆ ಧರ್ಮದ ದಾರಿಯನ್ನು ಬಿಡಬೇಡ, ಸತ್ಯದ ದಾರಿಯಿಂದ ತಿರುಗಬೇಡ. ಯಾಕೆಂದರೆ ಧರ್ಮ ನಿಧಾನವಾಗಿರಬಹುದು, ಆದರೆ ಅದು ಎಂದಿಗೂ ಸೋಲುವುದಿಲ್ಲ. ಕೊನೆಯದಾಗಿ ಒಂದನ್ನು ನೆನಪಿಟ್ಟುಕೋ, ಶಾಂತಿಯನ್ನು ನೀನು ಹೊರಗೆ ಹುಡುಕಬೇಡ, ಅದು ನಿನ್ನೊಳಗೇ ಇದೆ. ನಿನ್ನ ಮನಸ್ಸು ಶಾಂತವಾಗಿದ್ದರೆ ಯುದ್ಧದ ಮಧ್ಯೆಯೂ ನೀನು ಗೆದ್ದವನೇ. ನಾನು ಸದಾ ನಿನ್ನ ಜೊತೆ ಇದ್ದೇನೆ, ನಿನ್ನ ಉಸಿರಿನಂತೆ, ನಿನ್ನ ಆತ್ಮದಂತೆ. ಭಯಪಡಬೇಡ, ಮುಂದೆ ಸಾಗು, ನಿನ್ನ ಕರ್ತವ್ಯವನ್ನು ಮಾಡು, ಮಿಕ್ಕಿದ್ದನ್ನು ನನಗೆ ಬಿಟ್ಟುಬಿಡು.